ಓಂ ಭುವ ಸ್ವಾಹ. ಇದನ್ನೋಮ ನೋಮ ನೋಡಿ, ಇದು ಅತಿ ಮುಖ್ಯವಾದದ್ದು. ಎಲ್ಲೂ ದಂಪತಿಗಳು ಎದ್ದು ಹೋಗೋಗಿಲ್ಲ, ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೇ ನಮೋ ನಮಃ. ಹಾಕಪ್ಪ ತುಪ್ಪ. ಭಾಸ್ಕರಾಯ ವಿದ್ಮಹೇ ಮಹಾತಿಥಿಕರಾಯ ಆದಿತ್ಯ ಪ್ರಚೋದಯಾತ್ ಸ್ವಾಹ. ದತಿಶಂಕರ ಶಾರಾಭಂ ಕ್ಷೀರೋ ದಾನವಾ ಸಂಭವಂ ನಮಾಮೇಷಂ ಸೋಮಂ ಶಂಭಾರ್ಮದ್ಗುಣಭೂಷಣಂ ಸ್ವಾಹ. ಚಂದ್ರಗ್ರಹಾಯ ನವಮ ನವಮ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಮೃತೇಶ ಶರ್ವಾಯ ಮಹಾದೇವಾಯ ತೇ ನಮೋ ನಮಃ ಸ್ವಾಹ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮೋ, ಶ್ರೇಷ್ಠಾಯ ನಮೋ, ಕಾಲಾಯ ನಮೋ, ಕಲವಿಕರ್ಣಾಯ ನಮೋ. ನೋಡಿ, ಇದು ಅತಿ ಮುಖ್ಯವಾದದ್ದು. ಎಲ್ಲೂ ದಂಪತಿಗಳು ಎದ್ದು ಹೋಗೋಗಿಲ್ಲ, ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ಒಳ್ಳೆ ಸಲ ನಾನು ಸೋಲ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಮಕ್ಕಳು. ನಾನು ಚಿರು ನನ್ನ ದೀಪು ಜೊತೆ ಅವ್ರ ಊರು ಕಳಿಸ್ಕೊಟ್ಟೆ. ಆದ್ರೆ ಈಗ ಸೌಂದರ್ಯ ಅವ್ರ ಊರಿಗೆ ಹೋಗೋದನ್ನ ತಡೆಯಕ್ಕಾಗ್ತಿಲ್ಲ. ಚಿರು ಮತ್ತೆ ಸೌಂದರ್ಯ ಇಬ್ಬರು ಸೇರ್ಕೊಂಡು ದೀಪುನ ಅವ್ರ ಮನೇಲೆ ಬಿಟ್ಟು ಬರೋದನ್ನ ತಡೆಯಕ್ಕಾಗ್ತಿಲ್ಲ. ನಿನಗೆ ಅನ್ಯಾಯ ಮಾಡಿರೋ ಸೌಂದರ್ಯ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತ ಒತ್ತಾಡ್ತಾ ಇದ್ದೀನಿ. ಎಷ್ಟೋ ಸಲ ಅದರಲ್ಲಿ ಗೆದ್ದಿದ್ದೀನಿ, ಆದ್ರೆ ಇವತ್ತು ಮಾತ್ರ ಸೋಲ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಮಗಳು. ಏನ್ ಮಾಡ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀನೇ ದಾರಿ ತೋರಿಸ್ಬೇಕು. ಸೈಡ್ ಬಿಡಿ. ಹುಷಾರಾಗ್ತಾರಲ್ಲ ಡಾಕ್ಟರ್? ಡೋಂಟ್ ವರಿ, ರಿಕವರ್ ಆಗ್ತಾರೆ. ನೀವು ಅರ್ಶನ ಹಚ್ಚಿ ಬಟ್ಟೆ ಕಟ್ಟಿದ್ದೀರಾ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಅಕ್ಕ ಕಂಡ್ಬಿಡ್ತೀರಳೆ.
ಇವಾಗ ಹೇಗನ್ಸ್ತಿದೆ ದೀಪ? ಪರವಾಗಿಲ್ಲ. ಎದ್ರೋ ಅವಶ್ಯಕತೆ ಇಲ್ಲ, ಇನ್ನು 10 ನಿಮಿಷದಲ್ಲಿ ಸರಿ ಹೋಗ್ತಾಳೆ. ಸೌಂದರ್ಯ ಮೇಡಮ್, ನೀವ್ ಯಾವಾಗ ಬಂದ್ರಿ? ನೀ ತಲೆ ಸುತ್ತ ಬಂದಿದ್ಯಲ್ಲ, ಆಗ್ಲೇ ಬಂದರು. ಅವ್ರು ನಿಂತೇ ಇದಾರೆ. ದೀಪ ಅವರೇ, ನೀವು ಮೊದಲು ರೆಸ್ಟ್ ಮಾಡಿ. ಅಲ್ಲ ದೀಪ, ನಿನ್ನ ಬಗ್ಗೆ ಯೋಚನೆ ಮಾಡದೆ ಚಿರುಗೋಸ್ಕರ ಇಷ್ಟು ದೊಡ್ಡ ತ್ಯಾಗ ಮಾಡಿದ್ಯಲ್ಲ, ಆದ್ರೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇನ್ ಮಾಡ್ಬೇಕಿತ್ತು? ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನೋಡಿ, ದೀಪಾಗೆ ರೆಸ್ಟ್ ಬೇಕು. ಅವ್ರ ಹಸ್ಬೆಂಡ್ ಒಬ್ರನ್ನ ಬಿಟ್ಟು ಎಲ್ಲರೂ ಹೊರಗಡೆ ಇರಿ. ನನ್ನ ಜೀವ ಉಳ್ಸಕ್ಕೋಗಿ ನೀವು ಹೀಗೆ ಮಾಡ್ಕೊಂಡ್ರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದ್ರಿ? ನಿಮ್ಗೆ ಒಳ್ಳೇದಾಗತ್ತೆ, ನೀವು ಚೆನ್ನಾಗಿರ್ತೀರಾ ಅಂದ್ರೆ ನನ್ನ ಜೀವ ಬೇಕಾದ್ರೂ ಬಿಡ್ತೀನಿ.